ಛೇ ಪಾಪ, ನೇತ್ರನ್ನ ನಾನು ಅವತ್ತು ನಿನ್ನೆ ಆ ಥರ ಎಲ್ಲ ಬೈಬಾರ್ದಿತ್ತು ಅನಿಸುತ್ತೆ. ಅವಳದು ಏನು ತಪ್ಪಿದೆ? ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನು ಹೇಳ್ಕೊಟ್ಬಿಟ್ಟು ಬಂದಿದ್ದು ತಪ್ಪಾಯಿತು, ನಾನು ಅಲ್ಲೇ ಕೂತು ಮಾಡಿಸ್ಬೇಕಿತ್ತು. ಹೋಗಲಿ ಬಿಡು, ನಂದು ತಪ್ಪಿದೆ ಇದರಲ್ಲಿ. ಸುಮ್ಮನೆ ನಾನು ಅಷ್ಟೊಂದು ಕಿರ್ಚಾಡಬಾರ್ದಿತ್ತು ಅವಳ ಮೇಲೆ. ಹೋಗೊಂದು ಸಾರಿ ಕೇಳ್ಬಿಡೋಣ. ನೇತ್ರ ನೇತ್ರ ಹೇಳಿ ರಾಕೇಶ್. ಸಾರಿ ನೇತ್ರ, ನೆನೆ ನಾನು ನಿನ್ನ ಜೊತೆ ಆ ಥರ ನಡ್ಕೊಬಾರ್ದಾಗಿತ್ತು. ಆದರೆ ನನಗೆ ಬಾಸ್ ಬೈದಿದ್ದು ತುಂಬ ಹರ್ಟ್ ಆಯಿತು. ನನಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂತ ಅಂದ್ಬಿಟ್ರು, ನಂಗೆ ಬೇಜಾರಾಗೋಯ್ತು. ಅದಕ್ಕೆ ಹಾಗೆಲ್ಲ ಮಾತಾಡಿದೆ. ನೋಡಿ, ದಯವಿಟ್ಟು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ನಾನು ಕೇಳಿ, ನಾನು ಇಲ್ಲೇ ಇರ್ತೀನಿ ತಾನೇ. ಈ ಥರ ದಯವಿಟ್ಟು ಇನ್ಯಾವತ್ತೂ ಮಾಡಬೇಡಿ ನೇತ್ರ. ಓಕೆ ರಾಕೇಶ್, ನನಗೂ ಅರ್ಥ ಆಗುತ್ತೆ. ಐ ಆಮ್ ವೆರಿ ಸಾರಿ ರಾಕೇಶ್. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ನಿಮ್ಮ ಕಡೆಯಿಂದನೂ ಸಾರಿ. ಸುಮ್ಮನೆ ನಾನು ನಿಮ್ಗೆ ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟೆ. ಸರಿ, ನೀವೇನು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಓಕೆ ರಾಕೇಶ್, ಥ್ಯಾಂಕ್ ಯು. ಓಕೆ, ಬಾಸ್ ಏನೋ ಬರೋಕ್ಕೆ ಹೇಳಿದ್ರಂತೆ, ಹೋಗೋದೇನು ಕೇಳ್ಕೊಂಡು ಬಂದ್ಬಿಡ್ತೀನಿ. ಬಾಸ ಯಾಕೆ? ಏನಾಯಿತು ಮತ್ತೆ? ಮತ್ತೆ ಏನಾದರೂ ಬಯ್ಯ ಕರಿತಿದ್ದಾರಾ? ನನ್ನಿಂದ ನಿಮ್ಗೆ ಹಿಂಗೆಲ್ಲ ಆಗೋಯ್ತಲ್ಲ ರಾಕೇಶ್, ನಂಗೆ ತುಂಬ ಹರ್ಟ್ ಆಗ್ತಿದೆ. ಐ ಆಮ್ ವೆರಿ ಮಚ್ ಸಾರಿ. ಇಟ್ಸ್ ಓಕೆ, ನಾನು ಏನು ಅಂತ ಕೇಳ್ಕೊಂಡು ಬಂದು ಹೇಳ್ತೀನಿ ಬಿಡಿ. ಅಯ್ಯೋ, ಆ ಹುಚ್ಚ ಮತ್ತೆ ಏನು ಬೈತಾನೋ ಏನೋ. ಅವ್ನಿಗೆ ಇವನಿಗೆ ಬೈದ್ರೆ ಇವನು ಬಂದು ಮತ್ತೆ ನನಗೆ ಬೈತಾನೆ. ಮತ್ತೆ ನಮ್ಮ ಫ್ರೆಂಡ್ಶಿಪ್ ಕಟ್ಟಾಗುತ್ತೆ. ಹೆಂಗೋ ಬಂದು ಸಾರಿ ಕೇಳಿದಾನೆ ಇವತ್ತು. ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ನನಗಂತೂ ಈ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ, ತುಂಬ ಟಾರ್ಚರ್ ಆಗ್ತಿದೆ. ಕೆಲಸ ಬಿಟ್ಟು ಹೋಗೋಣ ಅಂದರೆ ಏನು ಮಾಡಲಿ? ಬೇರೆ ಕಡೆ ಎಲ್ಲೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಕೆಲಸಕ್ಕೆ ತಗೊಳ್ಳಲ್ಲ. ಮನೆಗೆ ಹೆಂಗೆ ಹೋಗೋದು? ಅಷ್ಟೊಂದು ಹೇಳಿದ್ರು ಮನೆಯವರೆಲ್ಲ, ಹೋಗಬೇಡ, ಮನೆ ಬಿಟ್ಟು ಹೋಗಬೇಡ ಅಂತ. ಅವ್ರು ಯಾರ ಮಾತು ಕೇಳಿದೆ ಮನೆ ಬಿಟ್ಟು ಬಂದುಬಿಟ್ಟೆ. ಈಗ ಯಾವ ಮುಖ ಹಾಕೊಂಡು ವಾಪಸ್ ಹೋಗಲಿ? ನನಗಂತೂ ತಲೆ ಕೆಟ್ಟು ಹೋಗ್ತಿದೆ. ಈ ಕಡೆ ಇರೋಕ್ಕೂ ಆಗ್ತಿಲ್ಲ, ಹೋಗೋಕ್ಕೂ ಆಗ್ತಿಲ್ಲ. ಎಂಥ ಪರಿಸ್ಥಿತಿ ತಂದು ಇಟ್ಬಿಟ್ಟಿದೆಯಾ ದೇವ್ರೆ. ಗುಡ್ ಮಾರ್ನಿಂಗ್ ಸರ್, ಏನೋ ಕರೆದ್ರಂತೆ? ಹೌದು ರಾಕೇಶ್, ಬೇಜಾರು ಮಾಡ್ಕೋಬೇಡಿ, ನಾನು ಹಾಗೆಲ್ಲ ಮಾತಾಡಿದೆ ಅಂತ. ನನಗೆ ಗೊತ್ತಾಯಿತು ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ. ನೀವು ಹೇಳ್ಕೊಟ್ಟಿದ್ದೀರಾ, ಬಟ್ ಹೇಳ್ಕೊಟ್ಬಿಡೋದಲ್ಲ. ಇವರು ಆ ಹೇಳ್ಕೊಟ್ಟ ತಕ್ಷಣ ಕಲಿಯೋಂಥ ಬುದ್ಧಿ ಆ ಹುಡುಗಿಗಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಎಷ್ಟು ಸತಿ ಹೇಳಬೇಕು. ನಾನ್ ಸೆನ್ಸ್ ಅವಳು, ಯೂಸ್ಲೆಸ್. ಅವಳಿಗೆ ಏನಂದರೆ ಏನೂ ಬರಲ್ಲ. ಆ ಇಂದನೂ ಹೇಳ್ಕೊಡ್ಬೇಕು ನಾವು ಅವಳಿಗೆ. ಸೊ ಹಂಗಾಗಿ ನೀವು ಹೇಳ್ಕೊಟ್ಬಿಟ್ಟು ಬಂದುಬಿಟ್ರೆ ಬರಲ್ಲ ರಾಕೇಶ್. ಅಲ್ಲೇ ಕೂತು ಮಾಡಿಸ್ಬೇಕಿತ್ತು ನೀವು. ಹೌದು ಸರ್, ನನಗೂ ಇವಾಗಲೇ ಅರ್ಥ ಆಗಿದ್ದು. ನಾನು ಹೇಳ್ಕೊಟ್ಬಿಟ್ಟು ಬಂದರೆ ಅವಳಿಗೆ ಅರ್ಥ ಆಗಲಿಲ್ಲ ಅಂತ. ಹೌದು, ನಾನೇ ಕೂತು ಮಾಡಿಸ್ಬೇಕಿತ್ತು ಸರ್. ಅಷ್ಟೊಂದು ಅರ್ಥ ಆಗದಿರೋಷ್ಟು ಇಷ್ಟು ಪೆದ್ರಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಆಮ್ ವೆರಿ ಮಚ್ ಸಾರಿ ಸರ್. ಓಕೆ ಆಯಿತು. ನಾನು ನಿನ್ನೆ ಮಾತಾಡೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ನನಗೆ ನವ್ಯ ಹೇಳಿದ್ದಾಳೆ, ಪಾಪ ನಿಮ್ಮದೇನು ತಪ್ಪಿಲ್ಲ, ಎಲ್ಲ ನೇತ್ರಂತ ಕೆಲಸ ಅಂತ. ಅದಕ್ಕೆ ಮಾತಾಡೋಣ ಅಂತ ಕರೆದೆ. ನೋಡಿ, ಇನ್ನೇನಾದರೂ ನಾನು ನಿಮ್ಮ ಪ್ರಾಜೆಕ್ಟ್ ಕೊಟ್ಟರೆ ನೀವೇ ಕಂಪ್ಲೀಟ್ ಮಾಡಿ. ಅವಳು ಯಾವಾಗಲಾದರೂ ಕಲ್ತ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನನಗಂತೂ ಆ ಹುಡುಗಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಸರ್, ನೀವು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ, ನಾನು ಅವಳನ್ನ ಇಂಪ್ರೂವ್ ಮಾಡ್ತೀನಿ, ಪ್ರಾಮಿಸ್ ಸರ್. ವೆರಿ ಗುಡ್ ರಾಕೇಶ್, ವೆರಿ ಗುಡ್. ಓಕೆ, ಹೋಗಿ ನಿಮ್ಮ ವರ್ಕ್ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಕೇಶ್, ಏನಾಯಿತು? ಏನಂದ್ರು? ಏನಿಲ್ಲ ನೇತ್ರ, ಚೆನ್ನಾಗೇ ಮಾತಾಡಿದ್ರು. ಪಾಪ ಅವರೇ ಬೇಜಾರು ಮಾಡ್ಕೋತಿದ್ರು ನೆನೆ ಹಂಗೆ ಮಾತಾಡಿದ್ದಕ್ಕೆ. ಸಾರಿ ರಾಕೇಶ್, ಬೇಜಾರು ಮಾಡ್ಕೋಬೇಡ, ಚೆನ್ನಾಗಿ ಮಾಡು ವರ್ಕ್ ಎಲ್ಲ. ಇನ್ಮೇಲೆ ನೇತ್ರ ಅವ್ರಿಗೂ ಚೆನ್ನಾಗಿ ಹೇಳ್ಕೊಡು ಅಂತ ಹೇಳಿದ್ರು. ನಿಜನಾ? ನಿಜವಾಗ್ಲೂ ನಿನ್ಗೇನು ಬೈಲಿಲ್ವಾ? ನನಗೇನು ಬೈಲಿಲ್ಲ, ಆದರೆ ನಿನಗೆ ಮಾತ್ರ ಬೈತಿದ್ರು. ನನಗೆ ಬೈಲಿಲ್ಲ ಅಂದರೆ ಅವ ಏನು ತಿಂದಿರೋದು ಅರ್ಗದೇ ಇಲ್ಲ ಅನಿಸುತ್ತೆ. ಯಾವಾಗಲೂ ನನಗೆ ಬೈಯೋದೇ ಕೆಲಸ. ಹಾಗೆ ಮಾತಾಡ್ಬೇಡ ನೇತ್ರ, ನೀನು ಕಲಿಬೇಕಲ್ವಾ? ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಯಾರಾದರೂ ಬೈತಾರೆ. ನೀನು ಕಲಿಯೋ ಇಂಟ್ರೆಸ್ಟು ತೋರಿಸ್ಬೇಕು. ಓಕೆ ರಾಕೇಶ್, ನಾನು ಕಲ್ತ್ಕೋತೀನಿ. ಆದರೆ ನಿನಗೇನು ಅನ್ಲೇ ಅಲ್ವಾ ಹಾಗಿದ್ರೆ? ಇಲ್ಲ, ನವ್ಯ ಪಾಪ ಹೋಗಿ ಮಾತಾಡಿದ್ಲಂತೆ ಬಾಸ್ ಹತ್ರ. ಸರ್, ರಾಕೇಶ್ ಅವ್ರದ್ದು ಏನು ತಪ್ಪಿಲ್ಲ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರಿಗೆಲ್ಲ ಗೊತ್ತಿದೆ. ನೇತ್ರನಿಗೆ ಹೇಳ್ಕೊಟ್ಟಿದ್ದಾರೆ, ಬಟ್ ಅವ್ಳು ಸರಿಯಾಗಿ ಮಾಡಿಲ್ಲ. ಪಾಪ ರಾಕೇಶ್ದು ಏನು ತಪ್ಪಿಲ್ಲ ಸರ್ ಅಂತ ಹೇಳಿದ್ರಂತೆ. ಅದರಿಂದ ಅವ್ರು ಏನೂ ಹೇಳಿಲ್ಲ. ಹೇಳಿದ್ರು, ನವ್ಯ ಮಾತಾಡಿದಾಳೆ ನನ್ನ ಹತ್ರ, ಹೇಳಿದ್ಲು ಎಲ್ಲ. ಓಕೆ, ಪರವಾಗಿಲ್ಲ ಅಂತ. ಓ ಹೌದಾ? ಓಕೆ ರಾಕೇಶ್, ಓಕೆ. ಓಕೆ ನೇತ್ರ. ಎಂತ ಮನೆ ಹಾಳಿ ಇವಳು. ನಾನೇ ತಪ್ಪು ಮಾಡಿರೋದು, ರಾಕೇಶ್ ಏನು ತಪ್ಪಿಲ್ಲ ಅಂತ ಹೋಗಿ ಹೇಳಿದ್ದಾಳಂತೆ. ಎಂತ ಕೆಟ್ಟ ಬುದ್ಧಿ ಕಲ್ತಿದ್ದಾಳೆ ಇವಳು. ನನಗೆ ಬೈಸ್ಬೇಕು ಅಂತ ಹಿಂಗೆಲ್ಲ ಮಾಡಿದ್ದಾಳೆ, ನನಗೆ ಅವಮಾನ ಮಾಡಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ದಿನ ಬಾಸ್ ಹತ್ರ ಬೈಸ್ತಾಳೆ. ಈಗ ರಾಕೇಶ್ ಮುಂದೆನೂ ಬೈಸಿ ನನಗೆ ಕೆಟ್ಟವಳಾಗಿ ಮಾಡ್ತಾ ಇದ್ದಾಳೆ. ಏನು ಬುದ್ಧಿ ಕಲ್ತಿದ್ದಾಳೆ ಈ ನವ್ಯ. ಇವಳು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬಾ ನೇತ್ರ, ಬಾ. ಏನಾಯಿತು? ಏನಾದರೂ ಹೆಲ್ಪ್ ಬೇಕಿತ್ತಾ? ಇನ್ನೊಂದು ಹತ್ರ ಏನು ಹೆಲ್ಪ್ ತಗೋಬೇಕು ಹೇಳು? ಮುಂದೆ ಹೆಲ್ಪ್ ಮಾಡ್ತಾರೆ ನಾಟಕ ಮಾಡಿ ಹಿಂದೆ ಬಾಯಿಗೆ ಬಂದಂಗೆ ಬಯಸ್ತೀಯ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ನೇತ್ರ, ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಏನು ಮಾತಾಡಬೇಕು ನಿನಗೆ? ಇನ್ನೇನು ಮಾತಾಡಬೇಕು ನವ್ಯ ನಿನಗೆ? ಬಾಸ್ ಹತ್ರ ಹೋಗ್ಬಿಟ್ಟು ನೆನ್ನೆ ಆಗಿದ್ದ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿದ್ಯಾ ನೀನು? ರಾಕೇಶ್ ಏನು ತಪ್ಪಿಲ್ಲ, ಪಾಪ ಅವ್ನಿಗೆಲ್ಲ ಗೊತ್ತಿದೆ. ಈ ಪ್ರೀತಿಗೆ ಏನು ನೇತ್ರಿಗೆ ಏನು ಗೊತ್ತಿಲ್ಲ, ಯೂಸ್ಲೆಸ್ ಅವಳು, ಈ ಥರ ಕೆಲಸ ಮಾಡಿರೋದು ಅವಳನ್ನೇ ಅಂತ ಹೇಳಿದ್ಯಾ? ಏನು ಮಾತಾಡ್ತಿದ್ಯಾ ನೇತ್ರ? ತಲೆ ಕೆಟ್ಟಿದ್ಯಾ ನಿನಗೆ? ಇದು ರಾಕೇಶ್ ಏನು ತಪ್ಪಿಲ್ಲ, ಹೇಳ್ಕೊಟ್ಟಿದ್ದಾನೆ. ನೇತ್ರ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ ಸರ್ ಅಂತ ಹೇಳಿದೆ. ಅದರಲ್ಲಿ ಏನಿದೆ? ಓಹ್ ಬಾರಿ, ನೀನು ದೊಡ್ಡ ಇವಳು ಅಂತ ಬಿಲ್ಡಪ್ ತಗೊಳಕ್ಕೆ ನಮ್ಮನ್ನೆಲ್ಲ ಕೀಳಾಗಿ ನೋಡ್ತೀಯಲ್ವಾ ನೀನು?
ನೇತ್ರ ಇದು ಆಫೀಸು, ಕಿರ್ಚಾಡ್ಬೇಡ, ಮನೆ ಅಲ್ಲ ಇದು. ನಿನ್ನ ಮನೇಲಿ ಆಡ್ತಿಲ್ಲ, ಹಂಗೆ ಆಡಕ್ಕೆ ಬರಬೇಡ, ಸುಮ್ಮನೆ ಹೋಗಿಲ್ಲಿಂದ. ಓ, ನನಗೂ ಗೊತ್ತಿದೆ ಆಫೀಸ್ ಇದು ಅಂತ. ಏನು ದೊಡ್ಡ ಮಿನಿಸ್ಟ್ರ್ ಮೊಮ್ಮಗಳ ಥರ ಆಡಬೇಡ ನೀನು. ನಿನ್ನ ಬುದ್ಧಿ ಏನು ಅಂತ ನನಗೆ ಇವತ್ತು ಅರ್ಥ ಆಗಿದೆ. ನಾನೇನೋ ನಮ್ಮೂರೋಳು, ನನಗೆ ಗೊತ್ತಿರೋಳು, ನಮ್ಮ ರಿಲೇಷನ್ ಆಗಬೇಕು, ನನಗೆ ಸಹಾಯ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ನೀನು ನನ್ನ ಬೆನ್ನಿಂದನೇ ನನ್ನ ಚೂರಿ ಹಾಕ್ತಿದ್ಯಾ ನೀನು. ಇದ್ರ ತಲೆಗೆ ಕೆಟ್ಟಿದ್ಯಾ ನಿನಗೆ? ಏನಾಗಿದೆ? ಏನು ಈ ಥರ ಮಾತಾಡ್ತಿದ್ಯಾ? ನಿನ್ನ ಬೆನ್ನಿಂದ ಚೂರಿ ಹಾಕೋಂಥ ಕೆಲಸ ನಾನೇನು ಮಾಡಿದ್ದೀನಿ ನೋಡು. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಹೋಗು ನೀನು. ಹೋಗ್ತೀನಿ. ನೀನು ಯಾವತ್ತೂ ನಾನು ನಿನ್ನ ಹತ್ರ ಬರಲ್ಲ, ಏನು ಕೇಳೋಕ್ಕೂ ಬರಲ್ಲ. ನಿನ್ಗೆ ಅದಕ್ಕೆ ದುರಹಂಕಾರ, ನಿನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲ ಗೊತ್ತಿದೆ ಅಂತ ಕೊಬ್ಬ ಅಲ್ವಾ ನಿನಗೆ? ನಾನು ಕಲ್ತ್ಕೊಂಡೆಲ್ಲ ಮಾಡ್ತೀನಿ, ನೋಡ್ಕೊ ನಿನ್ಗೇನು ಮಾಡ್ತೀನಿ. ನೀನು ಇವತ್ತು ಹೆಂಗೆ ಬಯಸಿದ್ಯಾ ನನಗೆ ಬಾಸ್ ಹತ್ರ, ಅದೇ ಥರ ನಿನಗೂ ನಾನು ಬಯಸ್ತೀನಿ. ವಾಟ್? ಆಯ್ತಮ್ಮ ಆಯಿತು, ನೀನು ಕಲ್ತ್ಕೊಂಡು ನನಗೆ ಬಯಸುವಂತೆ ಹೋಗು. ಅಲ್ಲ, ಹೇಳ್ಕೊಟ್ರೋ ಕೆಲಸನೇ ನೆಟ್ಟಿಗೆ ಮಾಡೋಕ್ಕೆ ಬಂದಿಲ್ಲ ನಿನಗೆ, ನನ್ನ ಹತ್ರ ಬಂದು ಮಾತಾಡ್ತಿದ್ಯಾ? ನೀನು ಈ ಥರ ಜಗಳ ಮಾಡೋದು, ಅದು ಇದು ಕಿರ್ಚಾಡೋದು, ಅದನ್ನು ಬಿಟ್ಟು ಕೆಲಸದ ಮೇಲೆ ಗಮನ ಕೊಡು. ಕೆಲಸದ ಮೇಲೆ ಗಮನ ಕೊಟ್ಟಿದ್ರೆ ಅವ್ನು ಹೇಳ್ಕೊಟ್ರದ್ದು ನೀನು ನೆಟ್ಟಿಗೆ ಮಾಡದೆ ಈ ಥರ ಬಯಸ್ಕೊಳ್ಳೋವಂಥದ್ದು ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ನಿನ್ನ ಕಾನ್ಸಂಟ್ರೇಷನ್ನು ಕೆಲಸದ ಬಗ್ಗೆ ಮಾತ್ರ ಇರಲಿ. ಈ ಥರ ತಲಹಾಟ ಎಲ್ಲ ಮಾಡೋಕ್ಕೆ ಬರಬೇಡ ನನ್ನ ಹತ್ರ, ಹೋಗು. ಓಹೋ, ಭಾರಿ ದೊಡ್ಡ ಇವಳ ಥರ ಮಾತಾಡಬೇಡ ನೀನು. ನಿತ್ರ ಹೇಳ್ತಿದ್ದೀನಿ, ಹೋಗು ಸುಮ್ಮನೆ. ಸ್ಟಾಪ್ ಇಟ್ ನೇತ್ರ. ಏನಿದು ಏನಕ್ಕೆ ಹಿಂಗೆ ಕಿರ್ಚಾಡ್ತಿದ್ಯಾ ನೀನು ನವೀನ್ ಮೇಲೆ? ಹಾಂ, ನೀನು ನೆಟ್ಟು ಕೆಲಸ ಮಾಡ್ದೆ ಬಯಸ್ಕೊಂಡ್ರೆ ಅದಕ್ಕೆ ಅವಳೇನು ಮಾಡ್ತಾಳೆ? ಅದಕ್ಕೂ ಅವಳಿಗೆ ಏನು ಸಂಬಂಧ? ಹಾಂ, ಅವ್ನು ಹೇಳ್ಕೊಟ್ಟಿದ್ದಂತಾನೆ ರಾಕೇಶು. ಹೇಳ್ಕೊಟ್ರೆ ನಿಂಗೆ ನೆಟ್ಟು ಕೆಲಸ ಮಾಡೋಕ್ಕಾಗಲ್ವಾ? ಕೆಲಸದ ಮೇಲೆ ತೋರಿಸಿದ್ದೀನಲ್ಲ, ಏನೋ ಹೋಗ್ಲಿ ಪಾಪ ಅಂತ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ದಿರೋ ನಿನಗೆ ಕೆಲಸ ಕೊಡಿಸಿದ್ರೆ ಅವಳ ಮೇಲೆ ಕಿರ್ಚಾಡಕ್ಕೆ ಬಂದಿದ್ಯಾ ನೀನು? ಭವ್ಯ ಬಿಡೆ, ಸುಮ್ಮನಿರು, ಹೋಗ್ಲಿ. ಸುಮ್ಮನಿರೋದು ನೀನು? ಸುಮ್ಮನಿರು. ಇಷ್ಟು ಜೋರಾಗಿ ಕಿರ್ಚಾಡ್ತಿದ್ದಾಳೆ ನೋಡಿ ಇವಳು. ಏನಿದು ಮನೆ ಅಂದ್ಕೊಂಡಿದ್ದಾಳ ಏನು ಇವಳು? ನೋಡು, ನಿನ್ಗೆ ಎಷ್ಟೇ ಕೊಬ್ಬು ಅಹಂಕಾರ ಇದ್ರು ಅದು ನಿಮ್ಮ ಮನೆಯವ್ರ ಹತ್ರ ತೋರಿಸ್ಕೊ, ಇಲ್ಲಿ ನಮ್ಮ ಹತ್ರ ತೋರ್ಸಕ್ಕೆ ಬರಬೇಡ. ಒಂದು ತಲೆಯಲ್ಲಿ ಒಂದು ಕಾಸು ಬುದ್ಧಿ ಇಲ್ಲ, ಇಲ್ಲಿ ಕಿರ್ಚಾಡಕ್ಕೆ ಬಂದಿದ್ದಾಳೆ. ನೋಡು ಭವ್ಯ, ಹಿಂಗೆಲ್ಲ ಮಾತಾಡ್ತಾನೆ ನಾನು ಸುಮ್ಮನೆ ಇರಲ್ಲ. ಏನು ಭವ್ಯ ಅಂತಿದ್ಯಾ? ಹಾಂ, ಭವ್ಯ ಮೇಡಮನ್ನು. ನಿನ್ಗಿಂತ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಇಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಇದೇ ಕಂಪ್ನೀಲಿ. ನವ್ಯ ಏನೋ ನಿನ್ಗೆ ಗೊತ್ತಿರೋಳು ಅಂತ ನವ್ಯ ಅಂತ ಅಂದ್ಬಿಟ್ರೆ ನನ್ನನ್ನು ಭವ್ಯ ಅಂತೀಯ ನೀನು? ಮೇಡಮ್ ಅಂತ ಕರಿಬೇಕು ನೀನು ಇವತ್ತಿಂದ. ನೀನು ಈ ಅಹಂಕಾರ ದುರಹಂಕಾರ ಎಲ್ಲ ನನ್ನ ಹತ್ರ ನಡೆಯಲ್ಲ, ಅರ್ಥ ಆಯ್ತಾ? ಇಲ್ಲೇ ಭವ್ಯ, ಹೋಗ್ಲಿ ಬಿಡೆ, ಸುಮ್ಮನಿರೇ ನೀನು. ಏನು ಇವಳು ಅವ್ರ ಮನೇಲಿ ನಡೆಸ್ತಿದ್ಲಲ್ಲ ಆ ಥರ ನಡ್ಸಕ್ಕೆ ಬಂದಿದ್ದಾಳೆ ಇಲ್ಲಿ ಅನ್ಸುತ್ತೆ. ನಿನ್ನ ಮನೇಲೆ ಏನು ವರ್ಕ್ ಆಗಲಿಲ್ಲ ಇದು, ಇನ್ನು ಇಲ್ಲಿ ಆಫೀಸಲ್ಲಿ ವರ್ಕ್ ಆಗುತ್ತಾ? ಏನು ಮನೇಲಿ ನಡೆಸೋದು ನಾನು? ಏನು ಹೇಳಿದಾಳೆ ಈ ನವ್ಯ ನಿನಗೆ? ನೀವಿಬ್ರು ಸೇರಿಕೊಂಡು ನಾನು ಮಾಡ್ತೀನಿ ನಿಮಗೆಲ್ಲ, ನೋಡ್ತಾ ಇರಿ. ಹೋಗಲ್ಲಿ ನಿನ್ನ ಕೆಲಸ ನೋಡೋಗು. ಹೋಗು ಅಂದರೆ ಹೋಗ್ಬೇಕೀಗ, ಇಲ್ಲಾಂದ್ರೆ ನಾನು ಬಾಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲಿ ಬಂದು ಈ ಥರ ಕಿರ್ಚಾಡ್ತಿದ್ದಾಳೆ ಅಂತ. ಮುಖನೇ ನೋಡಲ್ಲ ವಯ್ಯ, ಗೊತ್ತು ತಾನೆ ನಿನಗೆ? ಕೆಲಸದಿಂದ ತೆಗೆದಿಸಿತಾನೆ. ಲೇ, ಯಾಕೆ ಅವಳ ಜೊತೆ ಜಗಳಕ್ಕೆ ಹೋಗಿದ್ಯಾ ನೀನು ಭವ್ಯ? ಮತ್ತೆ ಇನ್ನೇನೆ, ಒಂಚೂರು ತಲೆಯಲ್ಲಿ ಬುದ್ಧಿನೇ ಇಲ್ಲ ಅವಳಿಗೆ. ಅಂಥವಳನ್ನ ನೀನು ಕೆಲ್ಸಕ್ಕೆ ಸೇರಿಸಿದ್ಯಾ? ಆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಬಾಸ್ ತಗೊಳ್ಳೋದೇ ಇಲ್ಲ. ಆದರೂ ಪಾಪ ನೀನು ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ನಿನ್ಗೆ ಗೊತ್ತಿರೋಳು ಅಂತ ಕೆಲ್ಸಕ್ಕೆ ಸೇರಿಸಿದ್ಯಾ. ಸ್ವಲ್ಪನಾದ್ರೂ ಕರುಣೆ ಬೇಡವಾ ಇವಳಿಗೆ? ಹಾಂ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ನಿನಗೇನೆ. ಅವಳು ಹಂಗೇನೆ ಕಣೆ, ಅವಳು ಬೆಳ್ಕೊ ಬಂದಿರೋದು ರೀತಿನೇ ಹಂಗೆ. ಮನೇಲಿ ದರ್ಪ ತೋರ್ಸಕ್ಕೆ ಹೋದ್ಲು, ಮನೆಯಿಂದ ಆಚೆಗೆ ಹಾಕಿದ್ರು, ಈಗ ಇಲ್ಲಿ ಬಂದಿದ್ದಾಳೆ. ಯಾವಾಗ ಬುದ್ಧಿ ಕಲಿತಾಳೋ ಏನೋ. ಅವಳು ಬುದ್ಧಿ ಕಲಿತಿಲ್ಲ ಅಂದರೆ ಹಾಳಾಗೋಗ್ಲಿ. ನಿನ್ನ ವಿಷಯಕ್ಕೆ ಬಂದರೆ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ಆಯ್ತಮ್ಮ, ಆಯ್ತು ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.